ಎಲ್ರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪಿ. ವೀಕ್ಷಕರೇ, ಕೂತಲ್ಲೇ ನಿಮ್ಗೆ ಪ್ರತಿ ತಿಂಗಳು 9 ರಿಂದ 10 ಸಾವಿರದವರೆಗೆ ಸಿಗುತ್ತೆ. ಪ್ರತಿ ತಿಂಗಳು ದುಡ್ಡು ಬರಬೇಕು ಅನ್ನೋರಿಗೆ ಕೇಂದ್ರ ಸರ್ಕಾರದ ಒಂದು ಅದ್ಭುತ ಸ್ಕೀಮ್ ಇದೆ. ಈ ಸ್ಕೀಮ್ ನಲ್ಲಿ ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು ದುಡ್ಡು ಬರುತ್ತೆ. ಯಾವುದೇ ರಿಸ್ಕ್ ಇರಲ್ಲ. ನಿಮ್ಮ ಹಣ ಇಲ್ಲಿ ಸೇಫ್ ಆಗಿರುತ್ತೆ. ಇದಕ್ಕೆ ಕೇಂದ್ರ ಸರ್ಕಾರನೇ ಗ್ಯಾರಂಟಿ. ಹಾಗಾದ್ರೆ ಈ ಯೋಜನೆ ಯಾವುದು, ನಿಜವಾಗ್ಲೂ ಪ್ರತಿ ತಿಂಗಳು ದುಡ್ಡು ಬರುತ್ತಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತೀನಿ. ಇದೊಂದು ಅದ್ಭುತ ಸ್ಕೀಮ್. ಹಾಗಾಗಿ ಫುಲ್ ವಿಡಿಯೋವನ್ನ ನೋಡಿ, ನಿಮ್ಗೂ ಕೂಡ ಹೆಲ್ಪ್ ಆಗ್ಬಹುದು. ವೀಕ್ಷಕರೇ, ಎಲ್ಲರೂ ನೋಡೋದೇನು, ನಮ್ ಹಣ ಸೇಫ್ ಆಗಿರ್ಬೇಕು, ಪ್ರತಿ ತಿಂಗಳು ನಮ್ಗೆ ದುಡ್ಡು ಬರಬೇಕು ಅಂತ. ಈ ರೀತಿ ಆಲೋಚನೆ ಇರೋರು ತುಂಬಾ ಜನ ಇರ್ತಾರೆ. ಅಂತವರಿಗೆ ಇದು ಬೆಸ್ಟ್ ಸ್ಕೀಮ್, ಸಖತ್ತಾಗಿರುವಂತಹ ಸ್ಕೀಮ್. ಅಂದಹಾಗೆ ಈ ಸ್ಕೀಮ್ ಹೆಸರು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಇದು ಕೇಂದ್ರ ಸರ್ಕಾರದ ಗ್ಯಾರಂಟಿ ಇರುವಂತಹ ಸ್ಕೀಮ್. ಇದರಲ್ಲಿ ಯಾವುದೇ ರಿಸ್ಕ್ ಅನ್ನೋದಿರೋದಿಲ್ಲ. ಯಾಕೆ ಅಂದ್ರೆ ಇದು ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರೋದ್ರಿಂದ ಇದಕ್ಕೆ ಕೇಂದ್ರ ಸರ್ಕಾರನೇ ಗ್ಯಾರಂಟಿ. ಇಲ್ಲಿ ನೀವು ಮಾಡಿದ ಹೂಡಿಕೆಗೂ ಗ್ಯಾರಂಟಿ ಇರುತ್ತೆ, ಜೊತೆಗೆ ನಿಮ್ಗೆ ಬರೋ ಬಡ್ಡಿಗೂ ಕೂಡ ಗ್ಯಾರಂಟಿ ಇರುತ್ತೆ. ಇನ್ನು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅನ್ನ ಕನ್ನಡದಲ್ಲಿ ಅಂಚೆ ಕಚೇರಿ ಮಾಸಿಕ ಆದಾಯ ಯೋಜನೆ ಅಂತ ಕರೀಬಹುದು. ಇದಕ್ಕೆ ಈಗಿರುವಂತಹ ಇಂಟ್ರೆಸ್ಟ್ 7.40%, ಅಂದ್ರೆ 7.40% ಇದೆ. ಈ ಸ್ಕೀಮ್ ನ ಕನಿಷ್ಠ ಹೂಡಿಕೆ 1,000, ಗರಿಷ್ಠ ಹೂಡಿಕೆ ಒಬ್ರಿಗಾದ್ರೆ 9 ಲಕ್ಷ, ಇಬ್ರಿಗಾದ್ರೆ 15 ಲಕ್ಷ. ಹೂಡಿಕೆಯ ಅವಧಿ ಇನ್ನೊಂದ್ಸಲ ಹೇಳ್ತೀನಿ, ಈ ಹೂಡಿಕೆಯ ಅವಧಿ 5 ವರ್ಷಗಳು. ಈ ಹೂಡಿಕೆಗೆ ಯಾವುದೇ ತೆರಿಗೆ ಅನುಕೂಲ ಇರೋದಿಲ್ಲ. ಈಗ ನೀವು ಪ್ರಶ್ನೆ ಮಾಡಬಹುದು, ಇದನ್ನ ಹೂಡಿಕೆ ಮಾಡೋದು ಎಲ್ಲಿ ಅಂತ. ಇದನ್ನ ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮಾಡಬೇಕು. ಇನ್ನು ಬಡ್ಡಿ ಯಾವಾಗ ಬರುತ್ತೆ ಅಂತ ಅಂದ್ರೆ ಪ್ರತಿ ತಿಂಗಳ ಕೊನೆಗೆ ಬಡ್ಡಿ ಬರುತ್ತೆ. ಜೊತೆಗೆ ನಾಮಿನಿಗೂ ಕೂಡ, ನಾಮಿನಿ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ನೀವು ಯಾರನ್ನ ನಾಮಿನಿ ಮಾಡಬೇಕು ಅಂತ ಇದ್ದೀರೋ ಅವರನ್ನ ನೀವು ಇಲ್ಲಿ ನಾಮಿನಿಯನ್ನ ಮಾಡಬಹುದು. ಏನು ಬಡ್ಡಿ ಹಣ ಬರುತ್ತಲ್ಲ, ಈ ಹಣ ನಿಮ್ಮ ಉಳಿತಾಯ ಖಾತೆಗೆ ವರ್ಗಾವಣೆ ಆಗುತ್ತೆ. ನಾನಾಗ್ಲೇ ಹೇಳ್ದೆ, ಇದು 5 ವರ್ಷದ ಹೂಡಿಕೆ ಅಂತ. ಇದು ಬರೀ 5 ವರ್ಷಕ್ಕೆ ಮಾತ್ರನ ಮರು ಹೂಡಿಕೆ ಮಾಡ್ಬೋದಾ, ಕಂಟಿನ್ಯೂ ಮಾಡ್ಬೋದಾ ಅಂತ? ಖಂಡಿತ. ಮತ್ತೆ 5 ವರ್ಷಕ್ಕೆ ಇದನ್ನ ನೀವು ವಿಸ್ತರಣೆ ಮಾಡಬಹುದು. 10 ವರ್ಷಕ್ಕೆ ಮತ್ತೆ ನೀವು ಇದನ್ನ ವಿಸ್ತರಣೆ ಮಾಡಬಹುದು. ಹಾಗಾದ್ರೆ ಈ ಸ್ಕೀಮ್ ನಲ್ಲಿ ಎಲ್ಲರೂ ಹೂಡಿಕೆ ಮಾಡಬಹುದಾ? ನೋ, ಇಲ್ಲ. ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಂದ್ರೆ NRI ಗಳಿಗೆ ಈ ಸ್ಕೀಮ್ ನಲ್ಲಿ ಹೂಡಿಕೆ ಮಾಡುವುದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾದ್ರೆ ಯಾರ್ಯಾರು ಈ ಸ್ಕೀಮ್ ನಲ್ಲಿ ಖಾತೆಯನ್ನ ಓಪನ್ ಮಾಡಬಹುದು? ವಯಸ್ಕರೆಲ್ಲರೂ ಕೂಡ ಇದರಲ್ಲಿ ಹೂಡಿಕೆಯನ್ನ ಮಾಡಬಹುದು. ಅಂದ್ರೆ 18 ವರ್ಷ ಮೇಲ್ಪಟ್ಟವರೆಲ್ಲರೂ ಕೂಡ ಹೂಡಿಕೆಯನ್ನ ಮಾಡಬಹುದು. ಜೊತೆಗೆ 10 ವರ್ಷದ ಮಕ್ಕಳ ಹೆಸರಲ್ಲೂ ಕೂಡ ನೀವು ಖಾತೆಯನ್ನ ಓಪನ್ ಮಾಡಬಹುದು. ಆದ್ರೆ 18 ವರ್ಷ ತುಂಬಿದ ಮೇಲೆ ನೀವು 10 ವರ್ಷದ ಮಕ್ಕಳಿಗೆ ಏನಾದ್ರೂ ಖಾತೆಯನ್ನ ಓಪನ್ ಮಾಡಿಸ್ತೀರಾ ಅಂತ ಅಂದ್ರೆ ಅವರಿಗೆ 18 ವರ್ಷ ತುಂಬಿದ ಮೇಲೆ ಹಣ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಏನ್ ಪ್ರೊಸೀಜರ್ ಇರುತ್ತೆ, ಈ ಅಕೌಂಟ್ ಈಗ ಓಪನ್ ಮಾಡಬೇಕು ಅಂತ ಅಂದ್ರೆ ಏನ್ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಮೊದಲಿಗೆ ಪೋಸ್ಟ್ ಆಫೀಸ್ಗೆ ಹೋಗಿ ಅಕೌಂಟ್ ಅನ್ನ ಓಪನ್ ಮಾಡಿ. ನಂತರ ನೀವು POMIS ಫಾರ್ಮ್ ಅನ್ನ ತುಂಬಬೇಕಾಗುತ್ತೆ. ಫೋಟೋ ಜೊತೆಗೆ ID KYC ಅನ್ನ ನೀಡಬೇಕಾಗುತ್ತೆ. ಇದಾದ ನಂತರ ನೀವು ಏನ್ ಹಣ ಕಟ್ಟಬೇಕು ಅದನ್ನ ಕಟ್ಟಬೇಕಾಗತ್ತೆ. ಈಗ ನಿಮ್ಗೆ ಮತ್ತೊಂದು ಪ್ರಶ್ನೆ ಇರಬಹುದು, ನಾನು ಈ ಯೋಜನೆಯಲ್ಲಿ ಹಣ ಕಟ್ಟಿರ್ತೇನೆ, ನನ್ಗೇನೋ ಕಷ್ಟ ಬಂತು, ಆಗ ಅವಧಿಗೂ ಮುನ್ನವೇ ಹೂಡಿಕೆಯನ್ನ ವಾಪಸ್ ಪಡಿಬಹುದಾ ಅಂತ. ಖಂಡಿತ ಪಡಿಬಹುದು. ಆದ್ರೆ ಅದಕ್ಕೆ ಅದರದ್ದೇ ಆದ ನಿಯಮ ಇರುತ್ತೆ. ಅದನ್ನ ಫಾಲೋ ಮಾಡಿದ್ರೆ ನೀವು ಖಂಡಿತ ವಾಪಸ್ ಪಡಿಬಹುದು. ಈಗ ಬಡ್ಡಿ ಎಷ್ಟಿರುತ್ತೆ, ಕನಿಷ್ಠ ಹೂಡಿಕೆ ಎಷ್ಟು, ಗರಿಷ್ಠ ಹೂಡಿಕೆ ಎಷ್ಟು ಅಂತೆಲ್ಲ ನಾನು ಹೇಳಿದೆ. ಹಾಗಾದ್ರೆ ನಾನು ಇವಾಗ ಇಷ್ಟು ಕಟ್ಬೇಕಂತ ಇದ್ದೇನೆ, ನನಗೆ ಎಷ್ಟು ಬಡ್ಡಿ ಬರುತ್ತೆ ಅಂತ ಹೇಳಿ ನೀವು ಪ್ರಶ್ನೆಯನ್ನ ಮಾಡಬಹುದು. ನೀವೇನಾದ್ರೂ 15 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ನಿಮ್ಗೆ ಪ್ರತಿ ತಿಂಗಳು 9,250 ರೂಪಾಯಿ ಬಡ್ಡಿ ಬರುತ್ತೆ. ಪ್ರತಿ ತಿಂಗಳು ಇದು 9,250 ರೂಪಾಯಿ ಬಡ್ಡಿ ಸಿಗುತ್ತೆ. ಇನ್ನು 5 ವರ್ಷಕ್ಕೆ ಅಂದ್ರೆ ನಿಮ್ಮ ಅವಧಿ ಮುಗಿಯೋ ಹೊತ್ತಿಗೆ ಬರೀ ಬಡ್ಡಿನೇ ನಿಮ್ಗೆ, ನಾನ್ ಬರೀ ಬಡ್ಡಿ ಹೇಳ್ತಾ ಇದ್ದೀನಿ, ಅಸ್ಲಲ್ಲ, 5,55,000 ಹಣ ನಿಮ್ಮ ಕೈಗೆ ಸೇರುತ್ತೆ. ಇದ್ರ ಜೊತೆಗೆ ನೀವು ಹೂಡಿಕೆ ಮಾಡಿದ ದುಡ್ಡು ಅಂದ್ರೆ ಒಟ್ಟು ನೀವು ಹೂಡಿಕೆ ಮಾಡಿರ್ತೀರಲ್ಲ 15 ಲಕ್ಷ, ಇದೆಲ್ಲ ಸೇರಿ ಒಟ್ಟು ನಿಮ್ಗೆ 20,55,000 ಹಣ ಸಿಗುತ್ತೆ.
ತುಂಬಾ ಚೆನ್ನಾಗಿರುವಂತಹ ಯೋಜನೆ. ಇನ್ನು ನೀವೇನಾದ್ರೂ 14 ಲಕ್ಷ ಕಟ್ಟಿದ್ರೆ ನಿಮಗೆ ಮಂತ್ಲಿ 8,634 ರೂಪಾಯಿ ಸಿಗುತ್ತೆ. 5 ವರ್ಷಕ್ಕೆ ಬರೀ ಬಡ್ಡಿ 5,18,000 ಸಿಗುತ್ತೆ. ಇದ್ರ ಜೊತೆಗೆ ಅಸಲು 14 ಲಕ್ಷ. ಸಾಮಾನ್ಯ ಜನರಿಗೂ ಕೂಡ ಇದರ ಉಪಯೋಗ ಸಿಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ. ಆದ್ರೆ ಬ್ಯಾಂಕ್ ಅಲ್ಲಿ ಈ ರೀತಿ ಇರೋದಿಲ್ಲ. ನಿಮ್ಗೆ ಇಲ್ಲಿ ದುಡ್ಡಿರೋನಿಗೆ ಒಂದ್ ಮರ್ಯಾದೆ, ದುಡ್ಡು ಇಲ್ಲದೆ ಇರೋರಿಗೆ ಒಂದ್ ಮರ್ಯಾದೆ ಇರುತ್ತೆ. ಆದ್ರೆ ಇಲ್ಲಿ ಬೆಸ್ಟ್ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಬಡ್ಡಿ ದುಡ್ಡು ಬರ್ತಾನೆ ಇರುತ್ತೆ. ದುಡ್ಡಿರೋರಿಗೂ ಒಂದೇ ಮರ್ಯಾದೆ, ಇಲ್ಲಿ ದುಡ್ಡು ಇಲ್ಲದೆ ಇರೋರಿಗೂ ಒಂದೇ ಮರ್ಯಾದೆ, ಸ್ವಲ್ಪ ದುಡ್ಡಿರೋರಿಗೂ ಕೂಡ ಅದೇ ಮರ್ಯಾದೆ. ಫೈನಲಿ ಈ ಯೋಜನೆ ಸಖತ್ತಾಗಿದೆಯಲ್ಲ. ನೀವು ದುಡ್ಡು ಉಳಿಸಬೇಕು, ಮುಂದಿನ ನಿಮ್ಮ ಜೀವನ ಆರಾಮಾಗಿರಬೇಕು ಅಂತಂದ್ರೆ ಇವತ್ತೇ ಈ ಸ್ಕೀಮ್ ನಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದು. ಕನಿಷ್ಠ ಹೂಡಿಕೆ 1,000ದಿಂದ ಸ್ಟಾರ್ಟ್ ಆಗುತ್ತೆ. ಗರಿಷ್ಠ ಹೂಡಿಕೆ ಸಿಂಗಲ್ ಆದ್ರೆ 9 ಲಕ್ಷ. ನೀವು ಇಬ್ರು ಜಂಟಿ ಖಾತೆಯನ್ನು ಓಪನ್ ಮಾಡ್ತೀರಾ ಅಂತ ಅಂದ್ರೆ 15 ಲಕ್ಷ. ಈ ಹಣ ತುಂಬಾನೇ ಸೇಫ್, ಯಾವುದೇ ಮೋಸ ಇರಲ್ಲ, ಮೋಸ್ಟ್ ಅಟ್ರಾಕ್ಟಿವ್, ಜೊತೆಗೆ ತುಂಬಾನೇ ಸೇಫ್ ಆಗಿರುವಂತಹ ಯೋಜನೆ. ವೀಕ್ಷಕರೇ, ಇದು ತುಂಬಾನೇ ಯೂಸ್ಫುಲ್ ಆಗಿರುವಂತಹ ವಿಡಿಯೋ, ಎಲ್ಲರಿಗೂ ಕೂಡ ಹೆಲ್ಪ್ ಆಗುವಂತಹ ವಿಡಿಯೋ, ಅದರಲ್ಲೂ ಕೂಡ ಸಾಮಾನ್ಯ ಜನರಿಗೆ ಹೆಲ್ಪ್ ಆಗುವಂತಹ ವಿಡಿಯೋ. ಹೀಗಾಗಿ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಯಾಕೆ ಅಂತಂದ್ರೆ ಇಂತಹದ್ದೇ ನಿಮ್ಗೆ ಹೆಲ್ಪ್ ಆಗುವಂತಹ ವಿಡಿಯೋವನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ ವೀಕ್ಷಕರೇ.